ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2024ರ ಏಪ್ರಿಲ್ 18ರಂದು ಅಂದ್ರೆ ಕಳೆದ ವರ್ಷದ ಇದೇ ದಿನದಂದು ನೇಹಾ ಹಿರೇಮಠ್ ಕೊಲೆಯಾಗಿದ್ಲು. 1 ವರ್ಷ ಕಳೆದರೂ ಆರೋಪಿಗೆ ಇನ್ನೂ ಶಿಕ್ಷೆಯಾಗಿಲ್ಲ. ಆತ ಜೈಲಿನಲ್ಲಿದ್ದಾನೆ. ಆದರೆ ವಿಚಾರಣೆನೇ ಆರಂಭ ಆಗಿಲ್ಲ. ಈಗಾಗಲೇ ಈ ವಿಚಾರದಲ್ಲಿ ಜೀವಾವಧಿ ಶಿಕ್ಷೆ ಆಗಬೇಕು, ಆತನನ್ನ ಗಲ್ಲಿಗೆ ಏರಿಸಬೇಕು ಅಂತ ಈ ಕುಟುಂಬ ಕೇಳ್ತಾ ಇದೆ. ಇಡೀ ದೇಶದಲ್ಲಿ ಭಾರಿ ಸದ್ದು ಮಾಡಿದಂತಹ ಪ್ರಕರಣ. ನೇಹಾ ಪೋಷಕರಿಗೆ ಆಗ ಸಿಎಂ ಆದಿಯಾಗಿ, ಬಿಜೆಪಿಯ ನಾಯಕರ ಆದಿಯಾಗಿ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಎಲ್ಲರೂ ಕೂಡ ಬಂದು ಸಾಂತ್ವನ ಹೇಳಿದ್ರು. ಸಿಎಂ ತ್ವರಿತ ಕೋರ್ಟ್ ಸ್ಥಾಪಿಸುವ ಭರವಸೆ ಕೊಟ್ಟಿದ್ರು. 1 ವರ್ಷ ಕಳೆದರೂ ನೇಹಾ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. 483 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ತನಿಖೆಯನ್ನ ಮಾಡಿ ಸಲ್ಲಿಸಿದೆ. ಕೋರ್ಟ್ನಲ್ಲಿ ಮಾತ್ರ ಇನ್ನೂ ವಿಚಾರಣೆ ಆರಂಭ ಆಗಿಲ್ಲ. ಈಗಾಗಲೇ ಇಂತಹ ಪ್ರಕರಣಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ತ್ವರಿತವಾಗಿ ಶಿಕ್ಷೆಗಳಾಗುತ್ತೆ. ಆದರೆ ಇಲ್ಲಿ ಮಾತ್ರ ಇನ್ನೂ ಕೂಡ ವಿಚಾರಣೆನೇ ಆರಂಭ ಆಗಿಲ್ಲ. ಜೈಲಿನಲ್ಲಿ ಆರೋಪಿ ಆರಾಮಾಗಿದ್ದಾನೆ. ನಮ್ಮ ಮಗಳನ್ನ ಕೊಂದವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನೇಹಾ ಹಿರೇಮಠ್ ಪೋಷಕರು ಆಗ್ರಹಿಸುತ್ತಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಕಣ್ಣೀರಿಡುತ್ತಾ ಸರ್ಕಾರಕ್ಕೆ ನೇಹಾ ಪೋಷಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಂತಹ ಘಟನೆ ಇನ್ನು ಯಾವ ಹೆಣ್ಣು ಮಗಳ ಜೀವನದಲ್ಲೂ ನಡಿಬಾರದು ಅನ್ನುವಂತಹ ಮಾಹಿತಿಗಳನ್ನ ಹೇಳ್ತಾನೆ ಅವರು ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಒಂದು, ಇಂತಹ ಆರೋಪಿಗಳು ಯಾರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಇಮಿಡಿಯೇಟ್ ಆಗಿ ಆಗಬೇಕು. ಆ ನಂತರ ಮತ್ತೊಂದು ಕಡೆ ಹೇಳ್ತಾರೆ, ಈಗಾಗಲೇ ಇಂತಹ ಪ್ರಕರಣದಲ್ಲಿ ಮತ್ತೊಬ್ಬರಿಗೆ ಇದು ಪಾಠ ಆಗಬೇಕು, ಎಚ್ಚರಿಕೆಯ ಕರೆಗಂಟೆ ಆಗಬೇಕು. ಇಂತಹ ಮನಸ್ಥಿತಿ ಇನ್ನು ಮುಂದೆ ಯಾರಾದರೂ ಯೋಚನೆ ಮಾಡಿದ್ರು ಕೂಡ ಅಲ್ಲಿಗೆ ನಿಲ್ಲುವಂತಹ ಒಂದು ಶಿಕ್ಷೆ ಆಗಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಇನ್ನೂ ಕೂಡ ವಿಚಾರಣೆ ಆರಂಭ ಆಗಿಲ್ಲ. ಯಾವಾಗ ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ ನೇಹಾ ಪೋಷಕರು. ಇನ್ನು ಆರೋಪಿ ಫಯಾಜ್ಗೆ ಶಿಕ್ಷೆ ಆಗಿಲ್ಲ. ಈಗಾಗಲೇ ಸಿಐಡಿ ವರದಿಯನ್ನು ಕೊಟ್ಟಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. 438 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆದರೆ ಈ ವಿಚಾರದಲ್ಲಿ ವಿಚಾರಣೆನೇ ಆರಂಭ ಆಗದೆ ಶಿಕ್ಷೆ ಅವನಿಗೆ ಕೊಡಿಸೋದು ಯಾವಾಗ ಶಿಕ್ಷೆ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ನೇಹಾ ಪೋಷಕರು. ನೇಹಾ ಪೋಷಕರನ್ನ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಮಾತನಾಡಿಸಿದ್ದಾರೆ, ನೋಡೋಣ. ನೇಹಾ ಹಿರೇಮಠ್ ಹತ್ಯೆಯಾಗಿ 1 ವರ್ಷ ಆಯಿತು. ಇದುವರೆಗೂ ಸಹ ಏನು ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಸಹ ಈಡೇರಿಲ್ಲ. ಜೊತೆಗೆ ಇಲ್ಲಿವರೆಗೂ ಸಹ ಟ್ರಯಲ್ಸ್ ಸಹ ಆರಂಭಗೊಂಡಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಅವರ ಪೇರೆಂಟ್ಸಿಗೆ ತೀವ್ರ ನಿರಾಸೆಯಾಗಿದೆ ಮತ್ತು ಆಕ್ರೋಶನೂ ಸಹ ವ್ಯಕ್ತವಾಗ್ತಾ ಇದೆ. ಏನೆಲ್ಲ ನಮ್ಮದೇ ಸರ್ಕಾರ ಇದ್ದರೂ ಏನೂ ಆಗ್ತಾ ಇಲ್ಲ ಅಂತೇಳಿ. ಮೇಡಮ್, ಈಗ 1 ವರ್ಷ ಆಯಿತು, ಏನು ಹೇಳ್ತೀರಿ? ಸರ್, ಮೊದಲಿಗೆ ಅಂದರೆ ಅವ್ರು ಕಾಲೇಜ್ನಲ್ಲಿ ಇನ್ನೂ ಏನೂ ಬಿಗಿ ಬಂದೋಬಸ್ತ್ ಮಾಡಿಲ್ಲ. ಕಾಲೇಜ್ ಹೇಗಿದೆ ಹಾಗೇ ಇದೆ, ಮೊದಲು ಹೇಗಿತ್ತು ಇವಾಗಲೂ ಹಾಗೇ ಇದೆ. ಕಾಲೇಜ್ ನಾನು ಸಾಕಷ್ಟು ಸರಿ ಅವಾಗಲೂ ಹಿಂದಕ್ಕೂ ಹೇಳಿದ್ದೀನಿ, ಸೆಕ್ಯೂರಿಟಿ ಟೈಟ್ ಮಾಡಿರಿ, ಯಾರೋ ಅನ್ನೋನ್ ಪರ್ಸನ್ ಬಂದರೂ ಎನ್ಕ್ವೈರಿ ಮಾಡಿರಿ ಅಂತ ಹೇಳಿದರು. ಅವರು ಏನೂ ಬೇಜವಾಬ್ದಾರಿಯಾಗಿ ಇದ್ದಾರೆ ಕಾಲೇಜ್ನಲ್ಲಿ. ಫಸ್ಟ್ ಥಿಂಗ್. ಸೆಕೆಂಡ್, ರಾಜಕಾರಣಿಗಳು ಎಲ್ಲರೂ ಬಂದರು, ತಮ್ಮದು ಸ್ವಾರ್ಥಗಳನ್ನು ಅವಾಗ ಯೂಸ್ ಮಾಡಿಕೊಂಡ್ರು, ಆಶ್ವಾಸನೆಗಳನ್ನು ಕೊಟ್ಟರು. ಆ ಕಾಯ್ದೆ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಭಾಳ ಆಶ್ವಾಸನೆ ಕೊಟ್ಟರು. ಇವತ್ತು 1 ವರ್ಷ ಆಯಿತು, ಏನೂ ಮಾಡಿಲ್ಲ ಅವರು. ಸಾಸಿವೆ ಕಾಳಷ್ಟು ಅದರೊಳಗೆ ಏನೂ ಇಂಪ್ಲಿಮೆಂಟ್ ಆಗಿಲ್ಲ ನಮಗೆ. ಅವ್ರು ನ್ಯಾಯ ಕೊಡಿಸ್ತಾರೆ ಅನ್ನೋವಂಥದ್ದು ನಮಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ರಾಜಕಾರಣಿಗಳ ಮೇಲೆ. ತಮ್ಮ ಸ್ವಾರ್ಥ ಮಾತ್ರ ಯೂಸ್ ಮಾಡಿಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ. ಹಾಗಾಗಿ ನನ್ನ ಮಗಳಿಗೆ ಆದಂಥದ್ದು ಮತ್ತೊಬ್ಬರಿಗೆ ಆಗಬಾರ್ದು ಅಂತ ನಾನು ಕಳಗಳಿಂದ ಕೇಳ್ಕೊತೀನಿ, ನಮಗೆ ನ್ಯಾಯ ಕೊಡಿಸ್ರಿ. ಆ ಟೈಮಲ್ಲಿ ಎನ್ಕೌಂಟರ್ ಮಾಡ್ಬೇಕಂತ ಡಿಮ್ಯಾಂಡ್ ಮಾಡಿದ್ರಿ. ಈಗ ಒಂದು ರೀಸೆಂಟಾಗಿ ಒಂದು ಘಟನೆಯಲ್ಲಿ ಇದೇ ಹುಬ್ಬಳ್ಳಿನಲ್ಲಿ ಎನ್ಕೌಂಟರ್ ಆಯಿತು. ಏನು ಅದು ಖುಷಿ ಆಯ್ತು ಸರ್ ಮಾಡಿದ್ದು. ಯಾಕಂದ್ರೆ ಈಗಿರುವಂಥ ಶಶಿಕುಮಾರ್ ಅವರು ಅವಾಗ ನನ್ನ ಮಗಳ ಕೇಸ್ ಒಳಗಿದ್ರೆ ಹಾಗೆ ಆಕೈತೇನೋ ಅಂತ ನಮಗೊಂದು ಎಲ್ಲೋ ಅನಿಸ್ತೈತಿ. ಆದರೆ ಬಟ್ ಅವಾಗ ಅವ್ರು ಇರಲಿಲ್ಲ. ನಮ್ಮದು ನಸೀಬು ಸರಿಯಾಗಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಮಾತ್ರ ಅದು ಖುಷಿ ಆಯಿತು ಆಗಿದ್ದು. ಪಾಪ ಚಿಕ್ಕ ಮಗು ಮೇಲೆ ಮಾಡಿದ್ದು ನೋಡಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರು. ಇದು ನಮ್ಮ ಮಗಳ ಕೇಸ್ ಹೋಗೋ ಹಂಗಾಗಬೇಕು, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವಾಗ 1 ವರ್ಷ ಆಯ್ತು, ಅವ್ರು ಇನ್ನೂ ಟ್ರಯಲ್ಲೂ ಇಲ್ಲ, ಕೋರ್ಟಲ್ಲಿ ಏನೂ ಆಗಿಲ್ಲ. ರಾಜಕಾರಣಿಗಳ ಮೇಲೆ ನಮಗೆ ವಿಶ್ವಾಸ ಅಂತೂ ಇಲ್ಲ. ಅದಕ್ಕೆ ನಮಗೆ ನ್ಯಾಯ ಕೊಡಿಸ್ರಿ ಅಂತ ನಾವು ಕೇಳ್ಕೊತೀವಿ. ಈಗ ಆರೋಪ ಪಟ್ಟಿ ಸಲ್ಲಿಕೆಯಾಗಿ 10 ತಿಂಗಳಾಯಿತು, ಇಲ್ಲಿ ವರ್ಷ ಟ್ರಯಲ್ಸ್ ಆರಂಭಗೊಂಡಿಲ್ಲ ಅಂದ್ರೆ ಏನು? ಈಗಾಗಲೇ ಕಳೆದ 1 ವರ್ಷದಿಂದ ಅದು ಘಟನೆ ಆದ ನಂತರ ಎಲ್ಲರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಯಿತು, ರಾಜ್ಯದ ಮಂತ್ರಿಮಂಡಲ ಕೂಡ ಎಲ್ಲರೂ ಬಂದೋದ್ರು, ಶಾಸಕರು, ಜಾತ್ಯತೀತ ಪಕ್ಷಾತೀತ ಹೋರಾಟ ಆಯಿತು, ಮಾಧ್ಯಮದವರು ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶನಾಗ ಜೊತೆಗೆ ಪ್ರಚಾರ ಆಯಿತು. ಅಷ್ಟಾದರೂ ಕೂಡ ಅವೇರ್ನೆಸ್ ಆಗಲಿಲ್ಲ ಯಾರಿಗೆ? ರಾಜ್ಯ ಸರ್ಕಾರಕ್ಕೆ. ಈಗೂ ಕೂಡ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. ಚಾರ್ಜ್ ಶೀಟ್ ಆಗಿ 10 ತಿಂಗಳಾಯಿತು. CID ತನಿಖೆ ಆಯಿತು, ಮುಕ್ತ ಆಯಿತು, ಅದರಾಗೂ ಕೈ ಆಡಿಸಿದ್ರು. ಎಲ್ಲ ರೀತಿಯಿಂದ ಈ ರೀತಿ ಷಡ್ಯಂತ್ರ ಮಾಡ್ಕೊಂತ ಬರ್ತಾಯಿದ್ದಾರೆ. ಇದು ಸಾಮಾನ್ಯ ಕೊಲೆ ಅಲ್ಲ, ಇದರಿಂದ ಭಾಳ ಕಾರಣದ ಕೈ ಕೆಲಸ ಮಾಡೋದು. ಹಿಂಗಾಗಿ ಇದು ಕೇಸ್ ಮುಚ್ಚಾಕಬೇಕು, ಎಲ್ಲೋ ಸಂಧಾನ ಮಾಡಬೇಕು, ಇನ್ನೂ ಸೆಟಲ್ಮೆಂಟ್ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಇನ್ನೂ
ತಡೆ ಹಿಡ್ಕೊತ ಹೋಗ್ತಾ ಇದ್ದಾರೆ. ಯಾಕಂದರೆ 106 ಸಾಕ್ಷಿ ಅದಾವೆ. ಸಾಕ್ಷಿ ನಾಶ ಮಾಡಿಸ್ಬೇಕು, ಎಲ್ಲರಿಗೂ ಭಯ ಬೆಳೆಸ್ಬೇಕು, ಸಾಕ್ಷಿ ಹೇಳಾರ್ದಂಗೆ ಮಾಡ್ಬೇಕನ್ನೋ ಕೂಡ ಕೈವಾಡ ಜೋರಾಗಿ ನಡೀತಾ ಇದೆ. ಅದರಿಂದ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾಜಿ ಕೂಡ ಹೇಳಿದರು, ಇಲ್ಲ 90 ದಿವಸ ಇಲ್ಲ 120 ದಿವಸನಾಗ ಅವ್ನು ಗಲ್ಲಿಗೆ ಏರಿಸ್ತೀವಿ ಅಂತ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು 120 ದಿವಸನಾಗ ಕಾನೂನು ರೀತಿಯಿಂದ ಏನು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದರು. ನಮಗೆ ಕಾನೂನು ಬಗ್ಗೆ ನ್ಯಾಯಾಲಯದ ಬಗ್ಗೆ ನಮಗೆ ಭರವಸೆ ಇದೆ, ನ್ಯಾಯ ಸಿಗ್ತೈತೆ ಅಂತ. ಬಟ್ ಟ್ರಯಲ್ ಸ್ಟಾರ್ಟ್ ಆಗ್ಬೇಕಲ್ಲ, ಅದೇನೇ ಆಗಿಲ್ಲ. ಫಾಸ್ಟ್ರಾಗ್ ಕೋರ್ಟ್ ಅಂದರು, ಅದು ಕೂಡ ಆಗಲಿಲ್ಲ. ನಂತರ ಸ್ಪೆಷಲ್ ಪಿ ಪಿ ಅಂದರು, ಅದು ಆಗಲಿಲ್ಲ. ಈ ರೀತಿ ಇವರೆಲ್ಲ ಬಂಡ ಆಶ್ವಾಸನೆ ಕೊಟ್ಟು ಅದನ್ನು ನೋಡ್ದಂಗೆ ನಡ್ಕೋಬೇಕಲ್ಲ. ಅದಕ್ಕೆ ದಯಮಾಡಿ ಈಗೂ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಹೋಮ್ ಮಿನಿಸ್ಟರ್ ಅಂತ ಅವ್ರನ್ನ ದೂರ ಇಟ್ಟು ನೀವೇ ಡಿಸಿಷನ್ ತೊಗೊಂಡು ಇದನ್ನು ಏನಾದರೂ ಆದೇಶ ಮಾಡಿ ಬೇಗನೆ ಇದನ್ನು ಇತ್ಯರ್ಥ ಮಾಡಿ 90 ದಿವಸಗಳಲ್ಲಿ ಈಗ 365 ದಿವಸ ಆಗೈತಿ, ಮುಂದೊಂದು 90 ದಿವಸಗಳೆಲ್ಲ ಒಂದು ನಿರ್ಧಾರ ಕೊಡಿ. ಇದು ನೇಹಾ ಪೋಷಕರ ಅಭಿಪ್ರಾಯ ಇದೆ. ಒಟ್ಟಾರೆ ಏನು ಈಗಲಾದರೂ 1 ವರ್ಷ ಆಗಿದೆ, ಅಟ್ಲೀಸ್ಟ್ ಈಗಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ, ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡಿ ಅವನಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಶಿವರಾಮ ಮಸೂರಿ, ನ್ಯೂಸ್ 18 ಹುಬ್ಬಳ್ಳಿ.